ಬನ್ನಿ ಇವತ್ತು 26 ಡಿಸೆಂಬರ್ 2023 ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನೇನಾಯಿತು, ನಿಫ್ಟಿ 50 ಏನೇನಾಯಿತು, BSE ಸೆನ್ಸೆಕ್ಸ್ ಏನಾಯಿತು ಅಂತ ನೋಡ್ಕೊಂಬರೋಣ. ಇವತ್ತು ನಿಫ್ಟಿ 50 ಬಂದು ಕ್ಲೋಸ್ ಆಗಬೇಕಾದ್ರೆ 21,441 ಕ್ಲೋಸ್ ಆಯಿತು. ಅಂದರೆ ಸುಮಾರು 91 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ BSE ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು 230 ಪಾಯಿಂಟ್ಸ್ ಅಥವಾ 229 ಪಾಯಿಂಟ್ಸ್ ಅಷ್ಟು ಏರಿಕೆ ಕಂಡಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 71,336ಕ್ಕೆ ಕ್ಲೋಸ್ ಆಗಿದೆ. ಅದೇ IRCTC ಟ್ರೆಂಡಿಂಗ್ನಲ್ಲಿತ್ತು. ಇದು ಬಂದು ಸುಮಾರು 9 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಇವತ್ತು 26 ಡಿಸೆಂಬರಲ್ಲಿ ನೋಡ್ಬೋದು ನೀವು. 3 ದಿವಸ ಏರಿಕೆ ಆಗಿದೆ, ಒಂದು ದಿವಸ ಇಳಿದಿತ್ತು. ಅದೇ ರೀತಿ IRFC ಅಂತ ಇವತ್ತು ನೋಡಿದ್ರೆ 26 ಡಿಸೆಂಬರ್ 2023ರಲ್ಲಿ ಒಂದು 35 ಪೈಸೆ ಇಳಿಕೆ ಆಗಿದೆ ಈ ಶೇರಲ್ಲಿ. ಸುಮಾರು ಇಂಟ್ರಾಡೇನಲ್ಲಿ ಇದು ನಮಗೆ ಚೆನ್ನಾಗಿ ಮಾಡಿಕೊಡ್ತಿತ್ತು. ಸುಮಾರು ಒಂದು 2 ಸಲ ಇದರಲ್ಲಿ 2-3 ಸಲ ಇಳಿಕೆ ಆಗಿದೆ. ಅದು ಬಿಟ್ಟರೆ ಇದರಲ್ಲಿ ಒಂದು ಮಾರ್ಜಿನ್ನು ಮತ್ತು ಒಂದು ವಿತಿನ್ 100 ರುಪೀಸಲ್ಲಿ ಸಿಗೋ ಒಂದು ಸ್ಟಾಕ್ ಇದು. ಅದೇ ರೀತಿ ಸುಜ್ಲಾನ್ ಎನರ್ಜಿ ಕೂಡ ಅಷ್ಟೇ ಇವತ್ತು ಒಂದು 35 ಪೈಸೆ ಇಳಿಕೆ ಆಗಿದೆ. ಸುಮಾರು ಒಂದು 3-4 ಹಿಂದ್ಗಡೆ ನಾವು ನೋಡ್ತಾ ಇದ್ದರೆ ಇದರಲ್ಲಿ ಇಳಿಕೆ ಆಗ್ತಾ ಇದೆ ಸ್ವಲ್ಪ. ಅದೇ ರೀತಿ ನಾವು ಐನಾಕ್ಸ್ ಇಂಡಿಯಾ ಅಂತ ನೋಡಿದ್ರೆ ಇದರಲ್ಲಿ ಸುಮಾರು ಇದು ಒಂದು ಟ್ರೆಂಡಿಂಗ್ ಸ್ಟಾಕು. ಇದರಲ್ಲಿ ಸುಮಾರು ಒಂದು 2% ಅಷ್ಟು ಏರಿಕೆ ಆಗಿದೆ. ಅಂದರೆ ಒಂದು 18 ರೂಪಾಯಿ 20 ಪೈಸೆ ಅಷ್ಟು ಏರಿಕೆ ಆಗಿದೆ ಇದರಲ್ಲಿ. ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ನೋಡ್ಬೋದು. ಸುಮಾರು ದಿವಸದಿಂದ ಒಂದು ಒಳ್ಳೆ ಇಂಟ್ರಾಡೇ ಟ್ರೇಡ್ ಆಗಿತ್ತು. ಆಮೇಲೆ ಇದು 100 ರೂಪಾಯಿ ಒಂದು ರೇಂಜಲ್ಲಿ ಸಿಗ್ತಿತ್ತು ಮತ್ತು ಒಳ್ಳೆ ಮಾರ್ಜಿನಲ್ಲಿ ಸಿಗ್ತಿತ್ತು. ಬಟ್ ಇವತ್ತು ಸ್ಟಾಪ್ ಲಾಸ್ ಹಾಕೊಂಡಿಲ್ಲ ಅಂದರೆ ಒಂದು ಲಾಸ್ ಜಾಸ್ತಿನೇ ಆಗಿದೆ. ಯಾಕೆಂದರೆ 7 ರೂಪಾಯಿ 90 ಪೈಸೆ ಇದರಲ್ಲಿ ಒಂದು ಇಳಿಕೆ ಆಗಿದೆ ಈ ಶೇರ್ನಲ್ಲಿ. ಸ್ಟಾಪ್ ಲಾಸ್ ಹಾಕಿದ್ರೆ 1 ರೂಪಾಯಿ 2 ರೂಪಾಯಲ್ಲಿ ಸ್ಟಾಪ್ ಲಾಸ್ ಹಾಕೊಂಡ್ರು ಇದರಲ್ಲಿ ಮ್ಯಾನೇಜ್ ಮಾಡ್ಬೋದು. ಬಟ್ ಓವರಾಲ್ ಆಗಿ ನೋಡಿದ್ರೆ 2ರಿಂದ 3 ಸಲ ಇದು ಲಾಸ್ ಆಗಿದೆ. ಅದು ಬಿಟ್ಟು ಇದರಲ್ಲೆಲ್ಲ ಚೆನ್ನಾಗೇ ಒಂದು ಪ್ರಾಫಿಟ್ ಆಗಿರೋದು ಇದರಲ್ಲಿ. ಅದೇ ರೀತಿ ಇವತ್ತು ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂತ ನೋಡಿದ್ರೆ ಡಿವಿಸ್ ಲ್ಯಾಬೊರೇಟರೀಸ್ ನೋಡ್ಬೋದು. ಸುಮಾರು ಪ್ರತಿಯೊಂದು ಶೇರಿಗೆ 168 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಹೀರೋ ಮೋಟರ್ ಕ್ರಾಪಲ್ಲಿ ಸುಮಾರು 131 ರೂಪಾಯಿ ಅಷ್ಟು ಏರಿಕೆ ಆಗಿದೆ. NTPCನಲ್ಲೂ ಸುಮಾರು 7 ರೂಪಾಯಿ ಅಷ್ಟು, ಅಡಾನಿ ಎಂಟರ್ಪ್ರೈಸಸಲ್ಲಿ ಸುಮಾರು 57 ರೂಪಾಯಿ ಅಷ್ಟು, ಮಹೇಂದ್ರ ಆ್ಯಂಡ್ ಮಹೇಂದ್ರದಲ್ಲಿ 28 ರೂಪಾಯಿ, ONGC 3 ರೂಪಾಯಿ, ಅಪೋಲೋ ಹಾಸ್ಪಿಟಲ್ಸಲ್ಲಿ ಸುಮಾರು 97 ರೂಪಾಯಿ ಅಷ್ಟು. ಅದೇ ರೀತಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸಲ್ಲಿ ಸುಮಾರು 14-15 ರೂಪಾಯಿ ಅಷ್ಟು ಏರಿಕೆ. ಆಮೇಲೆ ಬಜಾಜ್ ಆಟೋದಲ್ಲಿ ಸುಮಾರು 92 ರೂಪಾಯಿ ಅಷ್ಟು ಏರಿಕೆ. ಬ್ರಿಟಾನಿಯಾ ಇಂಡಸ್ಟ್ರೀಸ್ನಲ್ಲಿ ಸುಮಾರು 75 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಕೋಟಕ್ ಬ್ಯಾಂಕು, ಏಷ್ಯನ್ ಪೇಂಟ್ಸು, ಟಾಟಾ ಸ್ಟೀಲ್, ಗ್ರಾಸಿಮ್ ಇಂಡಸ್ಟ್ರೀಸ್ ಇದರಲ್ಲೆಲ್ಲ ಏರಿಕೆ ಆಗಿದೆ. ಇಂಟ್ರಾಡೇನಲ್ಲಿ ಇವತ್ತು ಯಾವುದೂ ಇಲ್ಲ. ಮುಂಚೆ ಇದ್ರ ಬಗ್ಗೆ ಇಂಟ್ರಾಡೇನಲ್ಲಿ ಮಾತಾಡಿದ್ವಿ. ಹಿಂಡ್ಯಾಲ್ಕೋ, SBI ಬಗ್ಗೆ ಮಾತಾಡಿದ್ವಿ, IRFC ಬಗ್ಗೆ ಮಾತಾಡಿದ್ವಿ, ಆಮೇಲೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಬಗ್ಗೆ ಮಾತಾಡಿದ್ವಿ. ಆ ಥರ ಇತ್ತು ಅಂದರೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಅದನ್ನು ಬಿಟ್ಟು ಹೋದ ವಾರ ಇದು ಸವರಿನ್ ಗೋಲ್ಡ್ ಬಾಂಡು ಕ್ಲೋಸ್ ಆಯಿತು. ಅದೇ ರೀತಿ ಇವತ್ತು IPOದಲ್ಲಿ ಯಾವ್ದಾವುದು ಕ್ಲೋಸ್ ಆಯಿತು 26 ಡಿಸೆಂಬರ್ 2023ರಲ್ಲಿ ಅಂದರೆ ಇನೋವಾ ಕ್ಯಾಪ್ಟ್ಯಾಬ್ ಲಿಮಿಟೆಡ್, ಟ್ರೈಡೆಂಟ್ ಟೆಕ್ ಲ್ಯಾಬ್ಸ್ ಲಿಮಿಟೆಡ್, ಸುಪ್ರೀಂ ಪವರ್ ಎಕ್ವಿಪ್ಮೆಂಟ್ ಲಿಮಿಟೆಡ್ ಇಷ್ಟು ಇವತ್ತು 26 ಡಿಸೆಂಬರ್ 2023 ಇವತ್ತು IPO ಇವತ್ತು ಕ್ಲೋಸ್ ಆಯಿತು. ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.